ಚಕ್ರಮುನಿ ಸೊಪ್ಪಿನ ಬಜ್ಜಿ ಮಾಡುವುದು ಹೇಗೆ ಎಂದು ನೋಡೋಣ. ನಮಸ್ಕಾರ ಸ್ನೇಹಿತರೆ, ಪ್ರತಿಮಾ ಟಿವಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಜ್ಜಿ ಸೊಪ್ಪಿನ ಬಜ್ಜಿ ಅಂದರೆ ಚಕ್ರಮುನಿ ಸೊಪ್ಪಿನ ಬಜ್ಜಿ ಮಾಡುವುದು ಹೇಗೆ, ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಬಾಣಲೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ಅದರಲ್ಲಿ 7-8 ಬ್ಯಾಡಗೆ ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಅದು ಸ್ವಲ್ಪ ಬಿಸಿ ಆದ ಮೇಲೆ, ಬಿಸಿ ಆಗೋದ್ರೂ ಸಹ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೆ. ಈಗ 1 ಟೇಬಲ್ ಸ್ಪೂನ್ ಧನಿಯಾವನ್ನು ಸಹ ಹಾಕಿದ್ದೇನೆ. ಧನಿಯಾ ಫ್ರೈ ಆಗಬೇಕು. ಅದನ್ನು ಲೋ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಘಮ ಬರುತ್ತೆ, ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಬಜ್ಜಿ ಸೊಪ್ಪಿನ ಎಲೆ ಅಂದರೆ ಈ ಎಲೆ ಹಾಕಬೇಕು. ಈ ಎಲೆ ಬಂದು ಚಕ್ರಮುನಿ ಸೊಪ್ಪು ಅಂತಾರೆ. ನೋಡಿರ್ಬೋದು, ಇದು ಹೇರಳವಾದ ಔಷಧಿ ಗುಣಗಳನ್ನು ಹೊಂದಿದೆ ಹಾಗೂ ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದರಿಂದ ಇದನ್ನು ಉಪಯೋಗಿಸಿ ಮಾಡೋದ್ರಿಂದ ಆರೋಗ್ಯಪೂರ್ಣವಾದ ಚಟ್ನಿ ಅಂತ ಸಹ ಹೇಳ್ಬೋದು. ಇದನ್ನು ಮಾಡಿ ಫ್ರೈ ಮಾಡಬೇಕಿದು. ಇದು ಎಣ್ಣೆಯಲ್ಲಿ ಬಾಡಿಸ್ಬೇಕು, ಚೆನ್ನಾಗಿ ಬಾಡಿಸ್ಬೇಕು. ಬಾಡಿ ನೋಡಿ, ಬಾಡಿ ಎಲ್ಲ ಸೊಪ್ಪು ಅಷ್ಟು ಹಾಕಿದ್ರು ಕಡೆಗೆ ಒಂದಿಷ್ಟೇ ಸೊಪ್ಪು ಸಿಗುತ್ತೆ ನೋಡಿ ನಮಗೆ. ಇದು ನಮ್ಮೂರಲ್ಲಿ ಸಿಗುತ್ತೆ. ಇದು ನಮ್ಮೂರಿಂದನೇ ತಂದಿರೋದು. ಊರಿಗೆ ಹೋದಾಗ ಬ್ರಹ್ಮಾವರದಲ್ಲಿ ನಮ್ಮ ಮನೆ ಇರೋದು, ಬ್ರಹ್ಮಾವರದಿಂದ ತಂದಿದ್ದೀನಿ. ಅಲ್ಲಿ ತುಂಬ ಒಂದು ಸಣ್ಣ ಕಡ್ಡಿ ಹಾಕಿದ್ರು ಗುಪ್ಪೆ ಥರ ಚೆನ್ನಾಗಿ ಬೆಳ್ಕೊಂಬಿಡುತ್ತೆ. ಅದು ಅಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂದರೆ ನಾವು ನೋಡಬೇಕು. ನೀವೇನು ಹೇಳ್ತೀರೋ, ಸಖತ್ತಾಗಿ ಬೆಳ್ಕೊಳ್ಳುತ್ತೆ. ವಾರಕ್ಕೆ 1 ಸತಿ ಮಾಡ್ಬೋದು. ಅದು ಕೆಳಗಡೆ ಒಂದು ಸ್ವಲ್ಪ ಚಕ್ರ ಥರ ಇರುತ್ತೆ, ಅದಕ್ಕೆ ಚಕ್ರಮುನಿ ಸೊಪ್ಪು ಅಂತ ಕರೀತಾರೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇದಿಷ್ಟು ಆಗಬೇಕು. ಅಂದರೆ ಅದು ಫುಲ್ ಫ್ರೈ ಆದರೆ ಎಲೆ ಇದಾಗ್ಬಿಡುತ್ತೆ, ತುಂಬ ಮುದ್ರಕೊಂಡ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಬೇಡ ಅನ್ನೋರು ಬೇಕಾದ್ರೆ ಬೇಯಿಸ್ಕೊಳ್ಬೋದು, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನು ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಅದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನೀವು ಒಂದು ಸತಿ ಸಿಕ್ಕರೆ ಸೊಪ್ಪು ಮಾಡಿ. ಇದೇ ಥರ ಕಾಶಿ ಸೊಪ್ಪು, ಗನ್ಕೆ ಸೊಪ್ಪು ಅಂತಾರಲ್ಲ, ಕಾಶಿ ಸೊಪ್ಪು ಅಥವಾ ಗನ್ಕೆ ಸೊಪ್ಪು ಸಹ ಮಾಡ್ಬೋದು. ಇದೇ ಈ ಸೊಪ್ಪು ಸಿಕ್ಕಿಲ್ಲ ಅಂದರೆ ಗನ್ಕೆ ಸೊಪ್ಪು ಹಾಕಿ ಇದೇ ಥರ ಮಾಡ್ಕೊಳ್ಳಿ. ಬೆಂಗಳೂರು ಚಕ್ರಮುನಿ ಸೊಪ್ಪು ಸಿಕ್ಕಿಲ್ಲ ಅಂದರೆ ಗನ್ಕೆ ಸೊಪ್ಪಲ್ಲೇ ಇದೇ ಥರ ಸೇಮ್ ಮಾಡಿ ಅದೇ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಪ್ರಯತ್ನಿಸಿ. ಹೇಗೆ ಬಂತು ಅಂತ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಬಂಧು ಮಿತ್ರರೇ, ಪ್ಲೀಸ್. ಇವಾಗ ನಾನು ಇದಕ್ಕೆ ಕಾಯಿ, ನಮ್ಮನೆ ಎಲೆಕಾಯಿ ಇತ್ತು, ಕಟ್ಟಾಗ್ಬಿಟ್ಟು ಅದಕ್ಕೆ ಪೀಸ್ ಮಾಡಿ ಹಾಕಿದ್ದೀನಿ. ಸಣ್ಣ ಕಾಯಿ 1 ಕಾಯಿ ಫುಲ್ ಹಾಕಿದ್ದೀನಿ, ಚಿಕ್ಕ ಕಾಯಿ ಹಾಕಿ ಅದನ್ನು ಸಹ ಇದರಲ್ಲಿ 1 ನಿಮಿಷ ಸುಮ್ಮನೆ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ನಾನು ಬೆಳ್ಳುಳ್ಳಿ ಸಹ ಹಾಕ್ತೀನಿ. ಇದಕ್ಕೆ 1 ಈರುಳ್ಳಿನ ಪೀಸ್ ಮಾಡಿ ಹಾಕಿದ್ದೀನಿ. ಈಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಸ್ವಲ್ಪ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಮಿಕ್ಸಿ ರುಬ್ಬೋದ್ರಿಂದ ಎಲ್ಲ ಒಟ್ಟಿಗೆ ನೈಸಾಗಿ ರುಬ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಫಸ್ಟ್ ಅರ್ಧ ರುಬ್ಕೊಂಡ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇತ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿದ್ದೀನಿ. ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇರಬೇಕು, ಒಳ್ಳೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು. ಬಿಸಿ ಹಾಕ್ಬಿಟ್ರೆ ಮಿಕ್ಸಿ ಜಾರೆಲ್ಲ ಹಾಳಾಗ್ಬಿಡುತ್ತೆ. ಇವಾಗ ಈ ಜಾರಿಗೆ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ನಾನು ದೊಡ್ಡ ಜಾರಿಗೆ ಹಾಕಿದ್ದೀನಿ, ಸೊ ಒಂದೇ ಸತಿ ಎಲ್ಲದೂ ಮುಗಿಸ್ಕೊತೀನಿ. ಫುಲ್ ನೈಸ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ 1 ಟೀ ಸ್ಪೂನು. ಅದೇ ಬಾಣಲಿಗೆ ಈಗ ಸಾಸಿವೆ ಪಟ ಚಟಪಟ ಅಂದಮೇಲೆ ನಾವು ರುಬ್ಬೋಕ್ಕೆ ಬೆಳ್ಳುಳ್ಳಿನೂ ಸಹ ಮಿಕ್ಸ್ ಮಾಡ್ಕೊಳ್ಬೇಕು. ಜೀರಿಗೆ ಒಂದೇ ಅಲ್ಲ, ಬೆಳ್ಳುಳ್ಳಿನೂ ಸಹ ಹಾಕಬೇಕು. ಚಟಪಟ ಅಂದಮೇಲೆ ಇಲ್ಲಿ ಸಹ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಅದರಲ್ಲಿ ನಾವು ರುಬ್ಬಕ್ಕೆ 4ರಿಂದ 5 ಬೆಳ್ಳುಳ್ಳಿ ಹಾಕಿದ್ದೀನಿ. ಇದರಲ್ಲಿ 3ರಿಂದ 4 ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಸಿಪ್ಪೆ ಸಮೇತವಾಗಿ ಹಾಕಿದ್ದೀನಿ ನೋಡಿ. ಅದು ಸ್ವಲ್ಪ ಕೆಂಪು ಬಣ್ಣ ಬರಬೇಕದು. ಜೋರಾಗಿ ಇಟ್ಬಿಟ್ರೆ ಈ ಕಡೆ ಆ ಕಡೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ನಾವು ಸಣ್ಣದು ಇಟ್ಕೊಂಡು ಒಲೆ ಬಾಣಲಿ ಕಪ್ಪಾಗಿದೆ, ಅದಕ್ಕೋಸ್ಕರ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು, ಲೈಟ್ ಕಲರ್ ಬಂದರೆ ಸಾಕು.
ಈಗ ಅದಕ್ಕೆ ಬ್ಯಾಡಗಿ ಮೆಣಸು ಕರಿಬೇವು ಸಹ ಹಾಕಿ ಸೇರಿಸ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ನಾನೇನು ಮಾಡ್ತೀನಿ ಗೊತ್ತಾ, ಈ ಮಸಾಲೆ ಫ್ರೈ ಇದು ಒಗ್ಗರಣೆ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತೀನಿ. ನಾನು ಇದೇ ಬಾಣಲಿಲಿ ನಾನು ರುಬ್ಬಿರೋ ಮಿಶ್ರಣ ಹಾಕಿ ಇದರಲ್ಲೇ ನಾನು ಬಜ್ಜಿ ಸೊಪ್ಪಿನ ಬಜ್ಜಿ ಮಾಡ್ತೀನಲ್ಲ, ಅದಕ್ಕೋಸ್ಕರ ತೆಗೆದಿಟ್ಕೊಂಡ್ಬಿಟ್ಟೆ ಸ್ವಲ್ಪ ಅದನ್ನ. ಇವಾಗ ನಾನು ನೋಡಿ ರುಬ್ಕೊಂಡಿರೋ ಮಸಾಲೆ ನೈಸಾಗಿ ರುಬ್ಬಬೇಕು, ಗಂಧ ಥರ ಇರಬೇಕು. ಈ ಬಜ್ಜಿಗೆಲ್ಲ ಫುಲ್ ನೈಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಯಾವ ಕಲರು ಹಾಕಿಲ್ಲ ನಾವು, ಆ ಸೊಪ್ಪು ಹಾಕಿದ್ದೀವಿ ಅಷ್ಟೇ. ಆ ಸೊಪ್ಪಿಗೆ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಹಾಕ್ಕೊಬೇಕು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಇವಾಗ ಕುದಿಯೋಕ್ಕೆ ಬಿಡಬೇಕು. ಕುದಿಯೋವರೆಗೂ ನೀವು ಅಲ್ಲೇ ಕೈ ಆಡಿಸ್ತಾ ಇರಬೇಕು. ಇವಾಗ ಬೇಕಾದ್ರೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೋದು. ಹೈ ಫ್ಲೇಮ್ ಮಾಡಿಕೊಂಡು ಇಟ್ಕೊಬೋದು. ಕುದಿಯತ್ತೀಗ ಕುದೀತಾ ಇದೆ ನೋಡಿ. ಈಗ ಕೊತ್ತ 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 ಅಂತ ಕುದಿಬೇಕು ನೋಡಿ. ಕೊತ್ತ 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 ಅಂತ ಕುದೀತು. ಕುದ್ರೆ ನಾವು ರುಬ್ಬಿರೋ ಮಸಾಲೆಗಳು ಮತ್ತು ಎಲ್ಲ ಒಟ್ಟಾಗಿ ಚೆನ್ನಾಗಿ ಕುತ್ಕೊಂಡು ಚೆನ್ನಾಗಾಗತ್ತೆ. ಇದು ರುಚಿ ಭಾಳ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಪಲ್ಯ ಇಲ್ಲ ಏನೂ ಇಲ್ಲ ಅಂದರೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಇದೆಲ್ಲ ತುಂಬ ಸೇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಬಜ್ಜಿಗಳು ಚಟ್ನಿಗಳು ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು. ಒಂದು 2-3 ನಿಮಿಷ ಕುದ್ರೆ ಆಯ್ತು, ರೆಡಿ ಆಯ್ತು ನೋಡಿ. ಇವಾಗ ಇದಕ್ಕೆ ನಾವು ತೆಗೆದಿಟ್ಟಿದ್ದ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಚಕ್ರಮುನಿ ಸೊಪ್ಪಿನ ಚಟ್ನಿ ಸೂಪರಾಗಿ ಸಿದ್ಧವಾಗಿದೆ ನೋಡಿ. ಬಂಧು ಮಿತ್ರರು, ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗುವೇನು. ಜೈ ಶ್ರೀ ಕೃಷ್ಣ. ನೋಡಿದೆ ಚಕ್ರಮುನಿ ಸೊಪ್ಪಿನ ಚಟ್ನಿ, ಅನ್ನ, ನಾನು ಉಪ್ಪಿನಕಾಯಿನೇ ಹಾಕ್ಕೊಂಡಿದ್ದೀನಿ. ಒಳ್ಳೆ ಕಾಂಬಿನೇಷನ್. ಹಪ್ಪಳ ಬೇಕಾದ್ರೆ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ದೋಸೆಗೆ, ಇಡ್ಲಿಗೆ ಸಹ ಸೆಟ್ ಆಗುತ್ತೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ನಮ್ಮ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಇನ್ನೊಂದು ಇದೇ ಥರ ರೆಸಿಪಿಯೊಂದಿಗೆ ಮತ್ತೆ ಸಿಗುವೇನು. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಹ್ಯಾಪಿ ಸಂಡೇ.